ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಭೂಗರ್ಭಾಯ ನಮಃ. ಓಂ ಅಪಿಬತ್ ಸುತಸ್ಯ ಆಸಾಯಕಂ ಮಘವಾದ ದತ್ತ ವಜ್ರಮಹನ್ನೇನಂ ಪ್ರಥಮಜಾಮಹೀನಾಂ ಯದಿಂದ್ರಾಹನ್ ಪ್ರಥಮಜಾಮಹೀನಾಂ. ಶ್ರೀ ಗುರುಭ್ಯೋ ನಮಃ. 332ನೆಯ ಭಾಗ ಇದು. ಅನುಶಾಸನ ಪರ್ವದಲ್ಲಿ ಮಹಾಭಾರತ ಪ್ರವಚನಮಾಲೆಯಲ್ಲಿ. ಅದರಲ್ಲಿ ಇವತ್ತು ನಾವು ಭೂಗರ್ಭ ಅನ್ನುವ 74ನೇ ನಾಮವನ್ನು ಮತ್ತೆ 70ನೇ ಬೃಹತಿ ಮಂತ್ರವನ್ನು ಕೂಡ ಶ್ರವಣ ಮಾಡಬೇಕಾಗಿದೆ. ಭೂಗರ್ಭ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳನ್ನು ನಾವು ಹೇಳಬಹುದಾಗಿದೆ ಅಂತನ್ನೋದನ್ನ ಈಗ ನೋಡಬೇಕು. ಭೂಹು ಅಂದ್ರೆ ಈ ಭೂಮಿ ದೇವಿ, ನಾವು ವಾಸಿಸುವಂತಹ ಈ ಭೂಮಿಯ ಅಭಿಮಾನಿನಿಯಾದ ದೇವತೆ ಅವಳು, ಅಥವಾ ಲಕ್ಷ್ಮೀದೇವಿಯ ಭೂಹು ಅನ್ನುವ ರೂಪ ಈ ಪರಮಾತ್ಮನ ಗರ್ಭದಲ್ಲಿದೆ. ಇವನು ಕೂಡ ಭೂಮಿಯ ಅಂತರ್ಯಾಮಿಯಾಗಿದ್ದಾನೆ. ಈ ಭೂಮಿ ಗರ್ಭವತಿ ಆಗುವುದು ಈತನಿಂದಲೇ. ಮತ್ತೆ ಇವನು ಕೂಡ ಸ್ವಯಂ ಭೂ ಅಂದ್ರೆ ಪೂರ್ಣನೂ ಆಗಿದ್ದಾನೆ, ಗರ್ಭ ಕೂಡ ಆಗಿದ್ದಾನೆ. ಗರ್ಭ ಅಂದ್ರೆ ಎಲ್ಲವನ್ನು ನಾಶಪಡಿಸುವವನು ಮತ್ತೆ ಕಂಗೊಳಿಸುವಂಥವನು. ಪ್ರಳಯದಲ್ಲಿ ಎಲ್ಲವೂ ಕೂಡ ಈತನ ಗರ್ಭದಲ್ಲೇ ಇರ್ತದೆ. ಭೂಮಿಯನ್ನ ಮತ್ತು ಉಳಿದೆಲ್ಲಾ ಲೋಕಗಳನ್ನು ಕೂಡ ಪ್ರಳಯ ಕಾಲದಲ್ಲಿ ನುಂಗಿ ಆತ ಕಂಗೊಳಿಸ್ತಾನೆ. ಹೀಗೆ ಅನೇಕ ಅರ್ಥಗಳನ್ನು ನೋಡಬಹುದು. ಅದಲ್ಲದೆ ಭೂಹು ಅಂದ್ರೆ ಬುದ್ಧಿ. ಆ ಬುದ್ಧಿಯಲ್ಲಿ ಇರುವಂಥವೇ ಈ ಅಜ್ಞಾನ, ಸಂಶಯ ಮೊದಲಾದ ದೋಷಗಳು. ಅವೆಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡುವಂಥವನು ಇವನೇ ಈ ಭೂಗರ್ಭ ಎಂಬ ನಾಮದಿಂದ ವಾಚ್ಯನಾದ ಭಗವಂತ. ಭೂಹು ಅಂದ್ರೆ ವಜ್ರ ಅಥವಾ ಜ್ಞಾನ. ಭಗವಂತನ ಕೈಯಲ್ಲಿರುವಂತಹ ಆಯುಧ ಅಥವಾ ಜ್ಞಾನ, ಅದಕ್ಕೆ ಭೂಹು ಅಂತ ಕರೀತಾರೆ. ಅದನ್ನ ಕೈಯಲ್ಲಿ ಹಿಡಿದವನು ಭೂಗರ್ಭ. ಜ್ಞಾನ ಮುದ್ರೆಯನ್ನ ಕೈಯಲ್ಲಿ ಧರಿಸಿದಂತಹ ಭಗವಂತ ಅಂತ ಅರ್ಥ. ಹೀಗೆ ಅನೇಕ ಅರ್ಥಗಳನ್ನ ಈ ಭೂಗರ್ಭ ಎಂಬ ಶಬ್ದಕ್ಕೆ ನಾವು ನೋಡಬಹುದಾಗಿದೆ. ಈ ಭೂಗರ್ಭ ಎಂಬ ಶಬ್ದಕ್ಕೂ ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಇದೆ ಅಂತ ಅನ್ನೋದನ್ನ ಈಗ ಮೊದಲು ನಾವು ನೋಡೋಣ. ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಇಂದ್ರ ಸುತಸ್ಯ ಸುತಂ ಸೋಮಂ ಅಪಿಬತ್. ಸೋಮ ಎಂಬ ಬಳ್ಳಿಯನ್ನು ಹಿಂಡಿ ಏನು ರಸವನ್ನು ತೆಗೆದಿಟ್ಟಿದ್ದಾರೆ ಅದನ್ನು ಕುಡಿಯುವವನು ಈ ಭಗವಂತನೇ. ಮತ್ತೆ ಶತ್ರುಗಳನ್ನ ನಾಶಪಡಿಸುವಂತಹ ಸಾಯಕ ಅಂದ್ರೆ ಶತ್ರು ನಾಶಕವಾದ ಆಯುಧವನ್ನ ಕೈಯಲ್ಲಿ ಧರಿಸಿದವನು, ಅಥವಾ ಜ್ಞಾನ ಮುದ್ರೆಯನ್ನಾದರೂ ಕೈಯಲ್ಲಿ ಧರಿಸಿದವನು. ಮಘವ ಎಂಬ ಶಬ್ದದಿಂದ ಅವನೇ ವಾಚ್ಯ. ಸರ್ವ ಸಂಪತ್ತಿಗೆ ಒಡೆಯ ಮಘವ ಅಂದ್ರೆ, ಅಥವಾ ಕೀರ್ತಿ ಶಾಲಿಯಾದವನು, ಅಥವಾ ಯಜ್ಞದ ಅಧಿಪತಿ, ಹೀಗೆಲ್ಲ ಅರ್ಥಗಳನ್ನು ಮಘವ ಶಬ್ದಕ್ಕೆ ಹೇಳಬಹುದು. ತನ್ನ ಕೈಯಲ್ಲಿರುವಂತಹ ವಜ್ರ ಆಯುಧದಿಂದ ಅಥವಾ ಜ್ಞಾನವೆಂಬ ವಜ್ರದಿಂದ ಅಹಿಗಳು ಅಂತ ಕರೆಸಿಕೊಂಡಿರುವಂತಹ ರಾಕ್ಷಸರ ಒಂದು ಪಡೆ, ಅಹೀನಾಂ ತನ್ನಾಮಕ ದೈತ್ಯಾನಾಂ, ಅವರ
ಮುಖ್ಯಸ್ಥನಾದ ಅಹಿ ಎಂಬ ಹೆಸರಿನ ದೈತ್ಯನನ್ನ, ಮತ್ತೆ ಅಹಿ ಎಂದರೆ ಸಂಶಯ ಅಂತ ಅರ್ಥ, ಮತ್ತೊಂದು ಅರ್ಥ ಇದೆ. ನಮ್ಮ ಸಾಧನೆಗೆ ವಿಘ್ನ ತಂದೊಡ್ಡುವಂತಹ ಅನೇಕಾನೇಕ ದೋಷಗಳು, ಪಾಪಾದಿ ದೋಷಗಳು, ಅವುಗಳಲ್ಲಿ ಮುಖ್ಯವಾದದ್ದು ಈ ಸಂಶಯ ಒಂದು. ಹೀಗೆ ನಮ್ಮ ಸಂಶಯವನ್ನು ಪರಿಹರಿಸಿ ನಮ್ಮನ್ನು ಜ್ಞಾನ ಮಾರ್ಗದಲ್ಲಿ ಇಟ್ಟವನು ಇದೇ ಈ ಭಗವಂತನೇ. ಆದ್ರಿಂದ ಅವನೇ ಈ ಸೋಮವನ್ನ ಪಾನ ಮಾಡ್ತಾನೆ. ಸೋಮದ ಆಹುತಿ ಮೊದಲು ನಮ್ಮಿಂದ ಸಲ್ಲುವಂಥದ್ದು ಅವನಿಗೆ ಆಗಿದೆ. ಇದು ರಘುನಾಥ ತೀರ್ಥರು ಹೇಳಿದಂಥ ಅರ್ಥ. ಭೂಹು ಅಂದ್ರೆ ಭೂಗರ್ಭ ಅಂತಿದೆಯಲ್ಲ, ಜ್ಞಾನವನ್ನ ಅಥವಾ ಜ್ಞಾನವೆಂಬ ವಜ್ರಾಯುಧವನ್ನ, ಅಥವಾ ವಜ್ರಾಯುಧ ಅಂತ ಒಂದು ಆಯುಧವೇ, ಅದನ್ನಾದ್ರೂ ಕೈಯಲ್ಲಿ ಹಿಡಿದವನು. ಯಾಕೆ ಅಂತಂದ್ರೆ ಭವತಿ ಅನೇನ ಇತಿ ಭೂಹು, ಭಗವಂತ ಜ್ಞಾನವನ್ನ ನಮಗೆ ಕೊಡುವುದರಿಂದಲೇ, ಜ್ಞಾನವನ್ನ ತಾನು ಧರಿಸಿರುವುದರಿಂದಲೇ ಭೂಹು ಅಂತ ಕರೆಸ್ಕೊಂಡಿದ್ದಾನೆ. ಆ ಭಗವಂತ ಉತ್ಕೃಷ್ಟನಾಗಿರುವುದು, ಭಗವಂತನಿಗೆ ಅಂಥದೊಂದು ಸರ್ವೋತ್ಕರ್ಷ ಪ್ರಾಪ್ತ ಆಗಿರುವುದು ಯಾರಿಂದ? ಈ ಜ್ಞಾನವೆಂಬ ವಜ್ರಾಯುಧದಿಂದಲೇ. ಅದನ್ನ ಗೃಹಾತಿ, ಗೃಹಾತಿ ಅಂತಂದ್ರು ಗರ್ಭ ಅಂತಂದ್ರು ಅರ್ಥ ಒಂದೇ. ಧರಿಸಿದವನು, ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಧರಿಸಿದವನು ನಮಗೆ ಕೊಡ್ಲಿಕ್ಕಾಗಿ ಅಂತ ಅರ್ಥ. ಗ್ರಹ ಉಪಾದಾನೆ ಅಂತ ಧಾತು. ಮುಂದೆ ಅದಕ್ಕೆ ಅಪ್ರತ್ಯಯ ಬಂದಿದೆ. ಗ್ರಹ ಧಾತುವಿನಲ್ಲಿರುವ ಹಕಾರದ ಸ್ಥಾನದಲ್ಲಿ ಭಕಾರ ಬಂದಿದೆ. ಹೀಗೆ ಗೃಹ ಧಾತುವಿನಲ್ಲಿ ಅಕಾರ ಆದೇಶ ಬಂದು ಗೃಹ ಅಂತಿದ್ದದ್ದು ಗರ್ ಹ ಆಗಿದೆ. ಹಕಾರಕ್ಕೆ ಭಕಾರ ಬಂದಿದೆ. ಲೌಕಿಕ ಸಂಸ್ಕೃತದಲ್ಲಿ ಗೃಹಾತಿ ಅಂತ ಹೇಳುವುದನ್ನ ವೈದಿಕ ಸಂಸ್ಕೃತದಲ್ಲಿ ಗೃಭ್ಣಾತಿ ಅಂತ ಹೇಳ್ತಾರೆ. ಹಕಾರಕ್ಕೆ ಭಕಾರ ಬರುವುದು ಹಿಂದೆನೂ ಕೂಡ ನಾವು ನೋಡಿದ್ದೇವೆ. ಆದ್ರಿಂದ ಗರ್ಭ ಅಂತಂದ್ರೆ ಭುವಂ ಗೃಹಾತಿ, ಜ್ಞಾನವನ್ನು ಕೈಯಲ್ಲಿ ಧರಿಸಿದವನು, ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಧರಿಸಿದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಧರಿಸಿದವನು ಅಂತ ಭೂಗರ್ಭ ಶಬ್ದ ಹೇಳಿದೆ. ವೇದ ಮಂತ್ರವೂ ಕೂಡ ಆ ಸಾಯಕಂ ಮಘವಾ ದತ್ತ, ವೇದ ಮಂತ್ರವನ್ನ, ಈ ವೇದ ಮಂತ್ರವೂ ಕೂಡ ಆ ಅಜ್ಞಾನವನ್ನು ನಾಶ ಮಾಡುವ ಸಾಯಕ ಅಂದ್ರೆ ಈ ವಜ್ರಾಯುಧ. ಸಾಯಕ ಅಂದ್ರೆ ನಾಶ ಮಾಡುವಂಥದ್ದು, ಅಜ್ಞಾನವನ್ನು ಧ್ವಂಸ ಮಾಡುವಂಥದ್ದು. ಅಂತಹ ವಜ್ರಾಯುಧವನ್ನು ಕೈಯಲ್ಲಿ ಧರಿಸಿದ್ದಾನೆ ಅಂತ ವೇದ ಮಂತ್ರವು ಅದನ್ನೇ ಹೇಳ್ತಾ ಇದೆ. ಭಗವಂತಾಚಾರ್ಯರು ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡಬೇಕು. ಈ ಮಂತ್ರ ಆಚಾರ್ಯರು ಋಗ್ಭಾಷ್ಯದಲ್ಲಿ ಉದ್ಧಾರ ಮಾಡಿರುವಂತಹ ಮಂತ್ರ ಇದು. ಪೂರ್ತಿ ಬೃಹತಿ ಮಂತ್ರವೇ ಅಲ್ಲಿ ಬಂದಿಲ್ಲ, ಆದ್ರೆ ಅಲ್ಲಿ ಹಿಂದಿರುವ ಮುಂದಿರುವ ಎಲ್ಲಾ ಪಾದಗಳು ಕೂಡ ಒಟ್ಟಾರೆ ಈ 70ನೇ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ಶಬ್ದಗಳನ್ನು ಕೂಡ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕನುಸಾರವಾಗಿ ಈ ಇಬ್ಬರು ಕೂಡ ವ್ಯಾಖ್ಯಾನಕಾರರು ಮಾಡಿದ್ದಾರಷ್ಟೆ. ಸುತಸ್ಯ ಅಂದ್ರೆ ಹಿಂಡಿ ಇಟ್ಟಂತಹ ಸೋಮ ಎಂಬ ಬಳ್ಳಿಯನ್ನ ಹಿಂಡಿ ಇಟ್ಟಂತಹ ಸೋಮರಸವನ್ನ ಈ ಭಗವಂತನೇ ಪಾನ ಮಾಡ್ತಾನೆ. ಸಾಯಕ ಅಂದ್ರೆ, ಸಾಯ ಅಂದ್ರೆ ಅಂತ, ನಾಶ ಅಂತ ಅರ್ಥ. ಆ ನಾಶವನ್ನ ಮಾಡುವಂಥದ್ದು, ಅದಕ್ಕಾಗಿ ಸಾಯಕ ಅಂತ ಕರೀತಾರೆ. ಕ ಅಂದ್ರೆ ಕರೋತಿ ಅಂತ ಅರ್ಥ, ಮಾಡುತ್ತದೆ ಅಂತ ಅರ್ಥ. ಅವಿದ್ಯಾದಿಗಳನ್ನ ನಾಶ ಮಾಡುವಂಥದ್ದು ಅಂತ ಅರ್ಥ. ವಜ್ರಂ, ಜ್ಞಾನವೆಂಬ ವಜ್ರವನ್ನ ಕೈಯಲ್ಲಿ ಧರಿಸಿದ್ದಾನೆ. ಅಹಯ ಜ್ಞಾನ ವಿರೋಧಿನ ಪಾಪಾದಯ, ಜ್ಞಾನಕ್ಕೆ ವಿರೋಧಿಗಳಾದಂತಹ, ಜ್ಞಾನ ಮಾರ್ಗಕ್ಕೆ ವಿರೋಧಿಗಳಾದಂತಹ ಪಾಪಾದಿ ದೋಷಗಳು ನಮ್ಮಲ್ಲಿ ಏನಿವೆ ಅವುಗಳಲ್ಲಿ ಮುಖ್ಯವಾದಂತಹ ಅಹಿ ಅಂದ್ರೆ ಸಂಶಯ ಏನಿದೆ, ಆ ಸಂಶಯವನ್ನ ಈತ ನಾಶ ಮಾಡ್ತಾನೆ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಆದ್ದರಿಂದ ಅವನೇ ಈ ಸೋಮ ರಸವನ್ನು ಕೂಡ ಪಾನ ಮಾಡಬೇಕು. ನಮ್ಮ ಭಕ್ತಿ ತುಂಬಿದ ಸೇವೆಯನ್ನು ಕೂಡ ಅವನೇ ಸ್ವೀಕರಿಸಬೇಕು ಅಂತ ಅದರ ಅಭಿಪ್ರಾಯ. ಭೂಗರ್ಭ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಶಾಸಂ ತಾದಿತ್ರ ಶತ್ರುಂ ನ ಕಿಲಾ ವಿವಿತ್ಸೆ ಅಹನ್ ವೃತ್ರಂ ವೃತ್ತತರಂ
ವ್ಯಾಸಮಿಂದ್ರೋ ವ್ಯಸಮಿಂದ್ರೋ ವಜ್ರೇಣ ವದೇನ ಸ್ಕಂಧಾಂ ಅಂತ ಬೇರೆ ಒಂದು ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಈಗ ಭೂಗರ್ಭ ಎಂಬ ಶಬ್ದಕ್ಕೆ ಮತ್ತು ಇದಕ್ಕೆ ಹೊಂದ್ಕೊಂಡಿರುವಂತಹ ಮಂತ್ರಕ್ಕೆ ಈ ಇಬ್ರು ವ್ಯಾಖ್ಯಾನಕಾರರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ. ಭೂಗರ್ಭ ಎಂಬ ಶಬ್ದಕ್ಕೆ ಜ್ಞಾನವನ್ನು ಕೈಯಲ್ಲಿ ಧರಿಸಿದಿರುವವನು ಅಂತ ಭಗವಂತರಾಯರು ರಘುನಾಥ ತೀರ್ಥರು ಅರ್ಥ ಮಾಡಿದ್ದಾರೆ. ಸಂಶಯಾದಿಗಳನ್ನು ಪರಿಹರಿಸುವವನು ಅನ್ನೋ ಅರ್ಥವನ್ನ ಭಗವಂತರಾಯರು ಮಾಡಿದ್ದಾರೆ ಅಷ್ಟೇ. ಭೂಹು ಅಂತಂದ್ರೆ ಬುದ್ಧಿ ಅಂತ ಅರ್ಥ. ಯಾಕೆಂದ್ರೆ ನಮ್ಮ ಬುದ್ಧಿಯೇ ಈ ಅಜ್ಞಾನ, ಜ್ಞಾನದ ಕೊರತೆ, ಮಿಥ್ಯಾಜ್ಞಾನ, ಪೂರ್ವಗ್ರಹ, ಸಂಶಯ ಇದಕ್ಕೆಲ್ಲದಕ್ಕೂ ಆಧಾರ. ಬುದ್ಧಿರೇವ ಪೃಥ್ವಿ ವ್ಯಾಖ್ಯ ತದ್ಗತಃ ಸಂಶಯೋಯತ್ ಅಂತ ಋಗ್ಭಾಷ್ಯದಲ್ಲಿ ಬರುವಂತಹ ಮಾತು ಇದೆ. ಅದು 2ನೇ ಅಧ್ಯಾಯದ 215ನೇ ಶ್ಲೋಕದಲ್ಲಿ ಆಚಾರ್ಯರ ಆ ಥರ ಹೇಳೇ ಇದ್ದಾರೆ. ಬುದ್ಧಿ ಅಂದ್ರೆ ಪೃಥ್ವಿ, ಪೃಥ್ವಿ ಅಂದ್ರು ಭೂ ಅಂದ್ರು ಎರಡೂ ಒಂದೇ ಅರ್ಥ. ಆದ್ರಿಂದ ಇಲ್ಲಿ ಬರುವಂತಹ ಭೂ ಎಂಬ ಶಬ್ದಕ್ಕೆ ಪೃಥ್ವಿ ಅಂತಾನೆ ಅರ್ಥ ಮಾಡೋಣ. ತಾನ್ ಹರತಿ ಸಂಹರತಿ ಇತಿ ಭೂಗರ್ಭ. ಆ ಭೂಮಿಯಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಇರುವಂಥವು ತದ್ಗತಃ ಅಲ್ಲಿರುವಂಥದ್ದು ಈ ಸಂಶಯ. ಸಂಶಯಗಳನ್ನು ಪರಿಹರಿಸುವವನೇ ಈ ಭೂಗರ್ಭ. ಹರ ಅನ್ನೋ ಧಾತುವಿಗೆ ಡ ಪ್ರತ್ಯಯ ಬಂದಿದೆ. ಹಕಾರದ ಜಾಗದಲ್ಲಿ ಭಕಾರ ಬಂದಿದೆ. ಗೃಹೋಹೋ ಭಹ ಛಾಂದಸಿ ಅಂತ ಅದು ಹಿಂದೆ ನೋಡಿದ್ದೀವಿ. ಈಗ ಇಲ್ಲೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ. ಮತ್ತೆ ಗರ್ ಭ ಅಂತ ನೋಡುವುದು ರೇಫ ಒಂದು ಹೆಚ್ಚಿಗೆ ಸೇರ್ಕೊಂಡಿದೆ. ಅದ್ಯಾಕೆಂದ್ರೆ ಪೂರ್ಣ ಸಂಶಯವನ್ನು ತೊಡೆದು ಹಾಕುವವನು ಅಂತ ಅರ್ಥ. ರೇಫ ಸ್ವರವ್ಯತ್ಯಯಶ್ಚ ತದ ಆಧಿಕ್ಯಾರ್ಥ ಬೋಧಕವು ಅಂತ ಸರ್ವಮೂಲದಲ್ಲೇ ಆಚಾರ್ಯ ಹೇಳಿದಂಥ ಮಾತೊಂದು ಇದ್ದಂತೆ ಕಾಣಿಸ್ತದೆ. ಇಲ್ಲದ ರೇಫವನ್ನ ಹೊರಗಿಂದ ತಂದರೆ ಅದು ಆ ಸಂಶಯದ ಪರಿಹಾರಕ. 2ನೇ ಅಧ್ಯಾಯ ಋಗ್ಭಾಷ್ಯ ಅಲ್ಲಿ 157ನೇ ಶ್ಲೋಕದಲ್ಲಿ ಋಕಾರ ಮತ್ತೆ ಸ್ವರ ವ್ಯತ್ಯಾಸ ಇವೆಲ್ಲವೂ ಕೂಡ ಈ ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕಾಗಿ ವೇದದಲ್ಲಿ ಬಳಕೆ ಆಗ್ತವೆ ಅಂತ ಆಚಾರ್ಯರ ಮಾತಿದೆ. ಹೀಗೆ ಇಲ್ಲಿ ರಕಾರ ಏನು ಬಂದಿದೆ ರೇಫ, ಅದು ಪೂರ್ಣ ಸಂಶಯವನ್ನು ಪರಿಹರಿಸುವವನು ಅನ್ನೋ ಅರ್ಥವನ್ನು ಹೇಳ್ತದೆ. ಇದು ಭಗವಂತರಾಯರು ತಿಳಿಸಿದಂಥ ಅರ್ಥ. ಭಗವಂತರಾಯರು ತಿಳಿಸಿದಂಥ ಅರ್ಥ ಏನಿದೆ ಸಂಶಯ ಪರಿಹಾರಕ ಅನ್ನೋ ಅರ್ಥ, ಇದನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಈ ಮಂತ್ರಕ್ಕೂ ಆ ನಾಮಕ್ಕೂ ಸಂಬಂಧ ತೋರಿಸಲಿಕ್ಕೆ ಹೆಚ್ಚಿನದೇನು ಮಾಡಿಲ್ಲ ನಾನು. ಆದರೆ ಗರ್ಭ ಎಂಬ ಶಬ್ದದಿಂದ, ಭೂಗರ್ಭ ಎಂಬ ಶಬ್ದದಿಂದ ಅದು ಆ ಅರ್ಥ ಬರುವುದು ಹೇಗೆ ಅನ್ನೋದನ್ನು ಮಾತ್ರ ಸ್ವಲ್ಪ ವ್ಯತ್ಯಾಸವಾಗಿ ಕಾಣುವ ಪ್ರಯತ್ನ ಮಾಡಿದ್ದೇನಷ್ಟೆ. ಅನ್ವಯಾರ್ಥ ಹೀಗಾಗ್ತದೆ. ಇಂದ್ರ ಭಗವಂತನೇ, ವೇದವ್ಯಾಸನೇ. ಇಂದ್ರ ಶಬ್ದಕ್ಕೆ ವೇದವ್ಯಾಸ ಅಂತ ಇಲ್ಲಿ ಅರ್ಥ ಮಾಡ್ಕೊಂಡಿರುವುದು ಯಾಕೆಂದ್ರೆ ಆ ವೇದವ್ಯಾಸ ರೂಪಿಯಾದ ಭಗವಂತನ ಕೈಯಲ್ಲಿ ಅಥವಾ ಹಯಗ್ರೀವ ರೂಪಿಯಾದ ಭಗವಂತನ ಕೈಯಲ್ಲಿ ಜ್ಞಾನ ಮುದ್ರಾ ಇರ್ತದೆ. ಅದಕ್ಕಾಗಿ ಇಂದ್ರ ಅಂತ ಸಂಬೋಧನೆ ಮಾಡಿಕೊಂಡದ್ದು. ಮಘವ ಯಜ್ಞದ ಅಧಿಪತಿಯಾದವನೇ, ಧನದ ಅಧಿಪತಿಯಾದವನೇ. ಹಿಂದೆ ಅದನ್ನೇ ಈ ಖಂಡಾರ್ಥ ನಿರ್ಣಯದಲ್ಲಿ ಆಚಾರ್ಯ ಅರ್ಥ ಹೇಳಿದ್ದಾರೆ. ಅದನ್ನು ಹಿಂದೊಮ್ಮೆ ಹೇಳಿದ್ದೆ, ಈಗ ಹೆಚ್ಚಿಗೆ ಅದ್ರ ಬಗ್ಗೆ ಹೇಳೋದಿಲ್ಲ. ಅಂಥ ಯಜ್ಞದ ಅಧಿಪತಿಯಾದ ನೀನು ಸಾಯಕಂ, ಸಾಯಕ ಅಂದ್ರೆ ಸಾಯಕರ, ಸಾಯಕರ ಅಂದ್ರೆ ನಾಶ ಮಾಡುವಂಥದ್ದು. ಏನನ್ನು ನಾಶ ಮಾಡುವುದು ಅಂದ್ರೆ ಅಜ್ಞಾನ ಮೊದಲಾದವುಗಳನ್ನ ನಾಶ ಮಾಡುವಂಥದ್ದು. ಲಯಕೃತ್ ವಜ್ರಂ, ಜ್ಞಾನವೆಂಬ ವಜ್ರವನ್ನ ಆದತ್ತ ನಿನ್ನ ಕೈಯಲ್ಲಿ ಧರಿಸಿದ್ದಿ, ಅಥವಾ ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಿ, ಸಾಧಕರಾದವರಿಗೆ ಕೊಟ್ಟಿದ್ದಿ. ಅದಲ್ಲದೆ ಅಪಿಚ ಅಹೀನಾಂ ಜ್ಞಾನ ವಿರೋಧಿನಾಂ ಪಾಪಾದೀನಾಂ, ಜ್ಞಾನಕ್ಕೆ ವಿರೋಧಿಗಳಾದಂತಹ ಪಾಪಾದಿ ದುರ್ಗುಣಗಳೇನಿವೆ ಅವುಗಳಲ್ಲಿ ಪ್ರಥಮಜ ಈ ಸಂಶಯ ಅಂತನ್ನೋದು ಬಹಳ ಮುಖ್ಯವಾದದ್ದು. ಅಹಿಂ ಸಂಶಯನ್ ಅಹನ್ ಜಘಾನ ತತ್, ಆ ಕಾರಣದಿಂದ ಸುತಸ್ಯ ಸೋಮಸ್ಯ, ಹಿಂಡಿ ಇಡಲ್ಪಟ್ಟಂತಹ ಸೋಮರಸ ಅಥವಾ ನಮ್ಮ ಮನಸ್ಸಿನಲ್ಲಿ ತುಂಬಿ ಬಂದಂಥ ಆ ಭಕ್ತಿ
ಆ ಭಕ್ತಿಯನ್ನ ಅಪಿಬತ್ ನೀನೇ ಸ್ವೀಕಾರ ಮಾಡಬೇಕು. ಮೂಲವೇದ ಮಂತ್ರದಲ್ಲಿ ಆ ಸಾಯಕಂ ಮಘವಾದತ್ತ ವಜ್ರಮಹನ್ನೇನಂ ಪ್ರಥಮಜಾಮಹೀನಾಂ ಯಜಿಂದ್ರಾಹನ್ ಪ್ರಥಮ ಮಜಾಮಹೀನಾಂ ಅಂತ 2 ಬಾರಿ ಬಂದಿದೆ. ಅವನ್ನ ಈ ಐತರೆಯ ಆರಣ್ಯಕದಿಂದ ತಗೊಂಡಿರ್ತಾರೆ ಕೆಲವು ಭಾಗ ಅಂತ ವೇದಜ್ಞರಾದವರು ಹೇಳಿದ್ದಾರೆ. ಆವೃತ್ತಿ ಬಂದಲ್ಲೆಲ್ಲ ಅಂಥ ಆವೃತ್ತಿ ಎಲ್ಲವೂ ಕೂಡ ಆ ಐತರೆಯ ಆರಣ್ಯಕಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ ಅಂತ ಹೇಳ್ತಾರೆ. ಆ ಪ್ರಕಾರ ಅದನ್ನ ತಿಳ್ಕೊಳ್ಬಹುದು ನಾವು. ಭೂಗರ್ಭ ಎಂಬ ಶಬ್ದಕ್ಕೆ ಸಂಶಯ ಪರಿಹಾರಕ ಅಂತ ಹೇಗೆ ಅದನ್ನು ನೋಡಿದ್ದೀವಿ. ಭೂಹು ಅಂದ್ರೆ ಪೃಥ್ವಿ, ಬುದ್ಧಿ, ಬುದ್ಧಿರೇವ ಪೃಥ್ವಿ ವ್ಯಾಖ್ಯಾ ಸಂಶಯ ತದ್ಗತೋ ಯತಃ ಅಂತ ಋಗ್ಭಾಷ್ಯದಲ್ಲೇ 2ನೇ ಅಧ್ಯಾಯ 215ನೇ ಶ್ಲೋಕದಲ್ಲಿದೆ. ಅದನ್ನು ಭಗವಂತಾಚಾರ್ಯ ಹೇಳಿದ್ರು, ನಾನು ಅದನ್ನೇ ಇಟ್ಕೊಂಡಿದ್ದೇನೆ. ತಾಮ್ ಗೃಣಾತಿ, ಆ ಬುದ್ಧಿಯನ್ನೇ ನಾಶಪಡಿಸುವಂಥದ್ದು ಈ ಭೂಗರ್ ಅಥವಾ ಭೂಗರಹ, ವ್ಯಂಜನಾಂತವಾದ ಶಬ್ದ ಅಥವಾ ಸ್ವರಾಂತವಾದ ಶಬ್ದ. ಅಂತಹ ಭೂಗರ ಅಂತ ಕರೆಸ್ಕೊಂಡಿರುವಂತಹ ಸಂಶಯವನ್ನ ಭಾತಿ ಅಂದ್ರೆ ವಿದಾರಯತಿ, ಇದು ನಾನು ಮಾಡ್ಕೊಂಡಿರೋ ವ್ಯತ್ಯಾಸ ಅಷ್ಟೆ. ಸಂಶಯವನ್ನ ಸೀಳಿ ಹಾಕ್ತಾನೆ. ನರಸಿಂಹರೂಪಿಯಾದ ಭಗವಂತ ಅಥವಾ ವೇದವ್ಯಾಸ ರೂಪಿಯಾದ ಭಗವಂತ ಯಾರೇ ಆಗಲಿ ಸಂಶಯವನ್ನು ಸೀಳಿ ಹಾಕ್ತಾರೆ. ಭಾತಿ ಅಂತಿದೆಯಲ್ಲ, ಅದು ಭ ವಿದಾರಣೆ ಅಂತ. ಭ ಅನ್ನೋ ಧಾತುವಿಗೆ 32 ಅರ್ಥಗಳಿವೆ ಒಟ್ಟು. ಅದರಲ್ಲಿ ಇದು 30ನೇ ಅರ್ಥ. ಯಮಕ ಭಾರತದಕ್ಕೆ ಆಚಾರ್ಯರ ಗ್ರಂಥ ಯಮಕ ಭಾರತ, ಅದಕ್ಕೆ ನರಹರಿ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. 32 ಅರ್ಥಗಳನ್ನು ಅಲ್ಲಿ ಹೇಳಿದ್ದಾರೆ. ಅದರಲ್ಲಿ 30ನೇ ಅರ್ಥವೇ ಈ ಭ ವಿದಾರಣೆ ಅಂತ. ಆ ಯಮಕ ಭಾರತದಲ್ಲಿ ನರಹರಿ ತೀರ್ಥರು ವಿದಾರಯತಿ ಅಂತಲೇ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ವಿದಾರಯತಿ ಇಲ್ಲ, ದಾರಯನ್, ದಾರಯನ್ ವೀರಸಿಂಹ, ಭಗವಂತನೇ ನೀನು ದುಷ್ಟ ರಾಕ್ಷಸರನ್ನ ದುರ್ಗುಣಗಳನ್ನ ಸೀಳಿ ಹಾಕುವವನು ಅಂತಾನೆ ಬರೆದಿದ್ದಾರೆ. ಅದಕ್ಕಾಗಿ ನಾನು ನರಸಿಂಹ ಅಂತ ನಡೆಯುವ ಒಂದು ಬಾರಿ ಶಬ್ದ ಪ್ರಯೋಗ ಮಾಡಿದೆ. ಹೀಗೆ ಭ ಅಂದ್ರೆ ಸೀಳಿ ಹಾಕುವವನು ಅಂತ ಅರ್ಥ. ಬುದ್ಧಿಯನ್ನು ನಾಶ ಮಾಡುವಂಥದ್ದು ಈ ಸಂಶಯ ಅಂತ ಬಂತಲ್ಲ, ಭಾಗವತ ತಾತ್ಪರ್ಯದಲ್ಲಿ ಹಾಗೊಂದು ಆಚಾರ್ಯ ಅಭಿಪ್ರಾಯ ಹೇಳ್ತಾರೆ. ಅಚಲ ಸಂಶಯೋ ಬುದ್ಧೇಹೇ ಚಲೋ ಮಾನಸ ಉಚ್ಯತೆ ಅಂತ. ನಮ್ಮ ಮನಸ್ಸಿನಲ್ಲಿ 5 ಪ್ರಭೇದಗಳು: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ. ಮನಸ್ಸು ಅಂದ್ರೆ ಅನೇಕ ಆಯ್ಕೆಗಳನ್ನ ನಮ್ಮ ಎದುರುಗಿಡುವಂಥದ್ದು. ಬುದ್ಧಿ ಅಂತಂದ್ರೆ ಅಧ್ಯವಸಾನಾಯ, ನಮ್ಮ ಮನಸ್ಸಿನಲ್ಲಿ ತೀರ್ಮಾನ ಕೊಡುವಂಥದ್ದು. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಮೊದಲನೇ ಒಂದು ಕಂಪಾರ್ಟ್ಮೆಂಟ್, ನಮ್ಮ ಮನಸ್ಸಿನ ಒಂದು ಕಂಪಾರ್ಟ್ಮೆಂಟ್. ಅದು ಅನೇಕ ಆಯ್ಕೆಗಳನ್ನು ಮಾತ್ರ ನಮ್ಮ ಕಣ್ಣೆದುರುಗಿಡ್ತದೆ. ಅದಕ್ಕೆ ಏನನ್ನು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ ಮನಸ್ಸಿಗೆ. ಆದರೆ ಬುದ್ಧಿ ಅಧ್ಯವಸಾನಾಯ, ಬುದ್ಧಿ ಅಂತ 2ನೇ ಒಂದು ಕಂಪಾರ್ಟ್ಮೆಂಟ್ ಏನಿದೆಯಲ್ಲ, ಅದು ಈ ತೀರ್ಮಾನಗಳನ್ನ ನಾವು ಮಾಡಿಕೊಡ್ತದೆ. ಮುಂದೆ ಅಹಂಕಾರ ಅಂದ್ರೆ ನಾನು ಅನ್ನುವ ಎಚ್ಚರ, ಚಿತ್ತ ಅಂದ್ರೆ ಅಲ್ಪಕಾಲದ ಸ್ಮರಣೆ, ಚೇತನ ಅಂದ್ರೆ ದೀರ್ಘಕಾಲದ ಸ್ಮರಣೆ, ಹೀಗೆಲ್ಲ ಹೇಳ್ತಾರೆ. ಭಾಗವತ ತಾತ್ಪರ್ಯ ಇದೆಲ್ಲ ಕಪಿಲ ಋಷಿಯ ಉಪದೇಶ, ಅಲ್ಲಿ ಬರುವಂತೆ ಅಚಲಃ ಸಂಶಯೋ ಬುದ್ಧೇ, ಮೊದಲನೆಯದ್ದು ಪ್ರಭೇದ ಈ ಮನಸ್ಸು. ಮನಸ್ಸಿನಲ್ಲೇನಾದ್ರೂ, ಮನಸ್ಸಿನ ಹಂತದಲ್ಲಿ ಏನಾದ್ರೂ ನಮ್ಮ ಸಂಶಯ ಬಂದ್ರೆ ಅದು ಛಲ, ಯಾವ್ದಾದ್ರು ಒಂದು ಹಂತದಲ್ಲಿ ಅದು ಹೊರಟೋಗ್ತದೆ, ಸುಲಭವಾಗಿ ಹೋದೀತು ಆ ಸಂಶಯ. ಆದರೆ ಆ ಬುದ್ಧಿ, ಮನಸ್ಸಿನ ನಂತರದ ಹಂತ ಬುದ್ಧಿ, ಆ ಬುದ್ಧಿಯಲ್ಲೇ ಏನಾದರೂ ಸಂಶಯ ಇದ್ದು ಬಿಟ್ರೆ ಅದು ಅಚಲ, ಸುಲಭವಾಗಿ ಹೋಗುವ ಸಂಶಯ ಅಲ್ಲ. ಕೆಲವು ಬಾರಿ ಹೋಗದೇನೆ ಇರಬಹುದು. ಯಾವತ್ತು ಸಂಶಯಾತ್ಮ ವಿನಶ್ಯತೆ ಅಂತ ಗೀತಾ ಹೇಳುವಂತೆ ಆತ ಸಂಶಯದಲ್ಲೇ ಬಿದ್ದು ಭ್ರಷ್ಟನಾಗಿ ಹೋಗುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಮ್ಮ ಬುದ್ಧಿಯನ್ನೇ ಹಾಳು ಮಾಡುವಂಥದ್ದು ಬುದ್ಧಿಂ ಗೃಣಾತಿ, ಭುವಂ ಬುದ್ಧಿಂ, ಭುವಂ ಅಂದ್ರೆ ಬುದ್ಧಿಂ, ಬುದ್ಧಿಂ ಗೃಣಾತಿ, ಪೂರ್ಣವಾಗಿ ನಾಶಪಡಿಸುವಂಥದ್ದೇ ಈ ಸಂಶಯ, ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ. ಆ ಸಂಶಯವನ್ನ ಭಾತಿ ವಿದಾರಯತಿ, ನಾಶ ಮಾಡುವಂಥವನು ಈ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಭೂಗರ್ಭ ಅಂದ್ರೆ ಸಂಶಯ ಪರಿಹಾರಕ ಅಂತ ಅರ್ಥ.
ಭಗವಂತ ಆಚಾರ್ಯರ ವ್ಯಾಖ್ಯಾನದಲ್ಲಿ ಮತ್ತು ನನ್ನ ವ್ಯಾಖ್ಯಾನದಲ್ಲಿ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಹಿಡಿದವನು ಅಂತ ಅರ್ಥ. ಆ ಇಬ್ರು ದೊಡ್ಡವರು ಏನು ಅರ್ಥಗಳನ್ನು ಹೇಳಿದ್ದಾರೆ ಅದನ್ನೇ ಸ್ವಲ್ಪ ವಿಸ್ತಾರ ಮಾಡಿ ಬೇರೆ ಶಬ್ದಗಳಿಂದ ಅದನ್ನೇ ಹೇಳುವ ಪ್ರಯತ್ನ ಮಾಡಿದ್ದೇನಷ್ಟೇ. ಇದರಲ್ಲಿ ನಾನು ಈ ಹಿಂದೆ ಅನೇಕ ಶಬ್ದಗಳಿಗೆ ನನ್ನ ಅರ್ಥಗಳನ್ನು ಹೇಳಿದ್ದೆ. ಇಲ್ಲಿ ನನ್ನ ಅರ್ಥ ಏನು ಹೆಚ್ಚಾಗಿಲ್ಲ, ಹೇಳುವ ರೀತಿ ಮಾತ್ರ ಬೇರೆ ಆಗಿದೆ ಅಷ್ಟೇ. ಇದೇ ಭೂಗರ್ಭ ಶಬ್ದಾರ್ಥವನ್ನೇ ಅಹನ್ ಅಹಿಂ, ಸಂಶಯವನ್ನು ನೀನು ಭಗವಂತನೇ ನಾಶಪಡಿಸಿದೆ, ಕೈಯಲ್ಲಿ ಜ್ಞಾನವನ್ನು ಹಿಡಿದಿದ್ದಿ, ನಮಗಾಗಿ ಜ್ಞಾನ ಮುದ್ರೆಯನ್ನು ತೋರಿಸುವ ಮೂಲಕ ನಮಗೆ ಆ ಸಂಶಯವನ್ನು ನೀನು ಪರಿಹರಿಸ್ತಾ ಇದ್ದಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಭಾವಾರ್ಥ ಏನಾಯಿತು? ಭಗವಂತನೇ, ಯಜ್ಞಪತಿಯಾದ ನೀನು ಸಾಧಕರ ಅಜ್ಞಾನವನ್ನು ನಾಶ ಮಾಡುವಂತಹ ಜ್ಞಾನ ವಜ್ರವನ್ನು ಕೈಯಲ್ಲಿ ಧರಿಸಿದ್ದಿ. ಅವರ ಜ್ಞಾನಕ್ಕೆ ಪ್ರತಿಬಂಧಕಗಳಾದ ಪಾಪ ಮುಂತಾದ ದೋಷ ರಾಶಿಗಳೇನಿವೆ ಅವುಗಳಲ್ಲಿ ಮುಖ್ಯವಾದಂತಹ ಸಂಶಯವನ್ನು ಕೂಡ ನೀನೇ ನಿವಾರಿಸುವಿ. ಆದ್ದರಿಂದ ಆ ಸಾಧಕರ ಮನದಲ್ಲಿ ತುಂಬಿ ಬಂದಂತಹ ಭಕ್ತಿಯ ರಸ ಏನಿದೆ ಅದೇ ಸೋಮ, ಅದನ್ನು ನೀನೇ ಸ್ವೀಕಾರ ಮಾಡಬೇಕು. ಆ ಸೋಮಪಾನಕ್ಕೆ, ಸೋಮದ ಆಹುತಿಗೆ ಪ್ರಥಮ ಅಧಿಕಾರಿ ನೀನೇ ಆಗಿದ್ದಿ ಅಂತ ಅರ್ಥ. ಇದಿಷ್ಟು ಒಟ್ಟಾರೆ ಆ ಬೃಹತಿ ಮಂತ್ರಕ್ಕೆ ಮತ್ತು ಭೂಗರ್ಭ ನಾಮಕ್ಕೆ ನಮಗಿರುವಂತಹ ಗೊತ್ತಾಗುವಂತಹ ಅರ್ಥ. ಭೂಗರ್ಭ ಎಂಬ ಶಬ್ದ ನಮಗೆ ಸಹಜವಾಗಿ ವರಾಹ ರೂಪಿಯಾದ ಭಗವಂತನನ್ನು ನೆನಪಿಸ್ತದೆ. ವರಾಹ, ನರಸಿಂಹ, ಹಯಗ್ರೀವ, ವ್ಯಾಸ ಇತ್ಯಾದಿಗಳನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅದರ ಮಹತ್ವವನ್ನು ಕೊನೆಗೆ ಉಪಸಂಹಾರ ಸಂದರ್ಭದಲ್ಲಿ ಒಂದು ಬಾರಿ ಹೇಳ್ತೇನೆ. ಭೂಗರ್ಭ ಅಂತಂದ್ರೆ ಭೂಮಿಯನ್ನು ಗರ್ಭದಲ್ಲಿ ಇಟ್ಕೊಂಡಂಥವನು ಒಂದು ಅರ್ಥವನ್ನ ವ್ಯಾಖ್ಯಾನಕಾರ ಹೇಳ್ತಾರೆ. ಇಹೈಕತ್ಸ್ಥಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ. ಗೀತಾದಲ್ಲಿ ವಿಶ್ವರೂಪಾಧ್ಯಾಯದಲ್ಲಿ ನನ್ನ ದೇಹದಲ್ಲಿ ಈ ಜಗತ್ತೆಲ್ಲ ಇರುವುದನ್ನು ನೋಡು. ಅಪಶ್ಚಿತ್ ದೇವದೇಹಸ್ಯ ಶರೀರೇ ಪಾಂಡವಸ್ತದ. ಆ ಭಗವಂತನ ದೇಹದಲ್ಲಿ ಎಲ್ಲವೂ ಇದೆ. ಉದರಂ ಚಿಂತಿಮೀಶಸ್ಯ ತನುತ್ವೇಪ್ಯಖಿಲಂ ಭರಂ ಅಂತ ದ್ವಾದಶ ಸ್ತೋತ್ರ. ತನುವಾದ ಉದರ, ಅದು ದೊಡ್ಡ ಹೊಟ್ಟೆ ಏನಲ್ಲ ಭಗವಂತಂದು, ಆದರೆ ಎಲ್ಲವನ್ನೂ ಧರಿಸಿದೆ ಅದು. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಚತುರ್ಮುಖ ಬ್ರಹ್ಮಾದಿಗಳನ್ನು ಒಳಗೊಂಡ ಎಲ್ಲ ಜಗತ್ತು ಕೂಡ ಅವನ ಹೊಟ್ಟೆಯೊಳಗಿದೆ. ಯದ್ಯಪೀದಂ ಜಗತ್ಸರ್ವಂ ಸೋದರಸ್ಥಂ ಮಹಾತ್ಮನಃ ತಥಾಪ್ಯೇಷ ದ್ವಿತೀಯೇನ ರೂಪೇಣ ಬಹಿರಾಕ್ಷಿಪೇತ್. ಎಲ್ಲವೂ, ಜಗತ್ತೆಲ್ಲವೂ ಅವನ ಹೊಟ್ಟೆಯೊಳಗೇ ಇದೆ. ಆದರೆ ಆ ಜಗತ್ತಿನ ಹೊರಗೂ ಕೂಡ ತಾನೂ ಒಂದು ರೂಪದಿಂದ ಆತ ಇದ್ದಾನೆ. ಸೃಷ್ಟಿಕಾಲದಲ್ಲೇ ಒಂದು ರೂಪದಿಂದ ಜಗತ್ತನ್ನು ಹೊರ ಹಾಕ್ತಾನೆ. ಹೀಗೆ ಜಗತ್ತು ಆತನ ಒಳಗೂ ಇದೆ, ಹೊರಗೂ ಇದೆ. ಯಾಕೆಂದ್ರೆ ಅವನೇ ಸರ್ವವ್ಯಾಪ್ತನಾದ್ದರಿಂದ. ಭೂಹು ಅಂತಂದ್ರೆ ರಕ್ಷಕ ಅಂತ ಹೀಗೊಂದು ಅರ್ಥವನ್ನು ಕೂಡ ವರ್ಣನೆ ಮಾಡ್ತಾರೆ. ಎಲ್ಲವನ್ನೂ ರಕ್ಷಿಸುವಂತಹ, ಎಲ್ಲದಕ್ಕೂ ಆಶ್ರಯವಾದ ಉದರವುಳ್ಳವನು, ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡು ಅದನ್ನು ಕಾಪಾಡ್ತಾನೆ ಅಂತ ಅದರ ಅರ್ಥ. ಭೂಗರ್ಭ ಅಂತಂದ್ರೆ ಪೂರ್ಣವಾದಂತಹ ಉದರವುಳ್ಳವನು. ಅವನ ಅಂಗಾಂಗಗಳೆಲ್ಲವೂ ಕೂಡ ಪೂರ್ಣವೇ, ಉದರವೂ ಕೂಡ ಪೂರ್ಣವೇ ಆಗಿದೆ, ಅವನ ಗರ್ಭವೂ ಕೂಡ ಪೂರ್ಣವೇ ಆಗಿದೆ. ಭೂಹು ಭುವೌ ಭುವಃ. ಭೂಗಳು ಅಂದ್ರೆ ಪೂರ್ಣರಾದಂತಹ ಚತುರ್ಮುಖ ಪ್ರಾಣದೇವಾದಿಗಳು. ಅವರೆಲ್ಲ ಈತನ ಗರ್ಭಸ್ಥ ಶಿಶುಗಳು. ಅವನ ಮಕ್ಕಳಿವರಾದ್ದರಿಂದ ಅವರನ್ನಾತ ಹೆತ್ತಿದ್ದಾನೆ ಅಂತ ಅದರ ಅರ್ಥ. ಈ ಭಗವಂತ ಸ್ತ್ರೀ ರೂಪದಿಂದ ಪುರುಷ ರೂಪದಿಂದ ಎರಡೂ ರೂಪದಿಂದ ಇರುವುದರಿಂದ ಇವರೆಲ್ಲ ಆತನ ಮಕ್ಕಳಂತೆ. ತಾಸಾಂ ವಾಯು ವತ್ಸಹ. ಆ ಭಗವಂತನ ಪ್ರಾಚಿ ಅಂತ ಪೂರ್ವ ದಿಕ್ಕಿನಲ್ಲಿರುವ ರೂಪ ಇದೆ, ರಾಜ್ಞೆ ಅಂತ ಪಶ್ಚಿಮ ದಿಕ್ಕಿನಲ್ಲಿರುವ ರೂಪ ಇದೆ, ಸಹಮಾನ ಅಂತ ದಕ್ಷಿಣ ದಿಕ್ಕಿನಲ್ಲಿದೆ, ಸುಭೂತ ಅಂತ ಉತ್ತರ ದಿಕ್ಕಿನಲ್ಲಿರುವಂತಹ ರೂಪಗಳಿವೆ ಭಗವಂತನಿಗೆ. ಅವು 4 ಸ್ತ್ರೀ ರೂಪಗಳು. ಅವುಗಳ ಮಗನೇ ಈ ವಾಯು ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅವನು ಭೂಗರ್ಭ. ಭೂಹು ಅಂದ್ರೆ ಲಕ್ಷ್ಮೀದೇವಿ. ಅವಳು ಕೂಡ ಈತನ ಉದರವನ್ನೇ ಆಶ್ರಯಿಸಿದ್ದಾಳೆ. ಆದ್ರಿಂದ ಇವನು ಭೂಗರ್ಭ ಅಂತ ಕರೆಸ್ಕೊಂಡಿದ್ದಾನೆ. ಭೂಹು
ವ್ಯಾಹೃತೆ ಗರ್ಭ ವಾಚ್ಯ, ಭೂಹು ಭುವೋ ಭುವಃ ಅಂತ 4 ವ್ಯಾಹೃತಿಗಳು ನಮಗೆ ಗೊತ್ತಿದೆ. ಅದರಲ್ಲಿ ಭೂಹು ಎಂಬ ವ್ಯಾಹೃತಿಯಿಂದ ಈತ ವಾಚ್ಯ. ಭೂಗರ್ಭ ಅಂತಂದ್ರೆ ಭೂಹು ಎಂಬ ವ್ಯಾಹೃತಿಯಿಂದ ವಾಚ್ಯ. ಅಲ್ಲೊಂದು ವೈಶಿಷ್ಟ್ಯ ಇದೆ. ಭೂಹು ಅಂತಂದ್ರೆ ಮೊದಲನೇ ವ್ಯಾಹೃತಿ, ಅದರಿಂದ ವಾಚ್ಯನಾದವನು ಈ ಭಗವಂತ ಅಂತ ನಾವು ನೋಡಿದ್ವಿ. ಹಾಗಾದ್ರೆ ಭೂಗರ್ಭ ಅಂತಂದ್ರೆ ಭೂಹು ಎಂಬ ವ್ಯಾಹೃತಿಯಿಂದ ವಾಚ್ಯನಾದವನು ಯಾರವನು ಅಂತಂದ್ರೆ ವರಾಹ. ವರಾಹ ಸಿಂಹ ಕಪಿಲಾಹ ತೇಷಾಂ ಭೂರಾದಿ ನಾಮಕಾಹ ಅಂತ ಉಪನಿಷತ್ ಭಾಷ್ಯ ವರ್ಣನೆ ಮಾಡಿದೆ. ವರಾಹ, ನರಸಿಂಹ ಮತ್ತೆ ಕಪಿಲ, ಇವರು 3 ರೂಪಗಳು ಕ್ರಮವಾಗಿ ಭೂಹು ಭುವಃ ಸ್ವಹ ಅಂತ 3 ರೂಪಗಳಿಂದ ವಾಚ್ಯರಾಗಿದ್ದಾರೆ. ಹಾಗಾಗಿ ಭೂಹು ಎಂಬ ವ್ಯಾಹೃತಿಯಿಂದ ವಾಚ್ಯನಾದವನು ಈ ವರಾಹ. ಅವನು ನಮೋ ನಮಸ್ತೆ ಕಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವ ಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ. ಅವನು ಜ್ಞಾನಸ್ವರೂಪ ಮತ್ತು ಅವನು ವಿದ್ಯಾಗುರು ಕೂಡ ಆಗಿದ್ದಾನೆ ನಮಗೆ ಅಂತ ಭಾಗವತವನ್ನು ವರ್ಣನೆ ಮಾಡಿದೆ. ಎಲ್ಲ ಸಂಶಯಗಳನ್ನು ಪರಿಹರಿಸುವಂಥ ವಿದ್ಯಾಗುರು ಆ ವರಾಹ ಅಂತ. ಅದರಿಂದ ಭೂಗರ್ಭ ಎಂಬ ಶಬ್ದ, ಭೂವನ್ನ ತನ್ನ ಗರ್ಭದಲ್ಲಿಟ್ಕೊಂಡವನು, ಭೂವನ್ನ ಲಕ್ಷ್ಮೀದೇವಿಯನ್ನು ಎತ್ತಿ ಹಿಡಿದವನು, ಆ ಭೂ ಶಬ್ದವಾಚ್ಯವಾದ ಈ ಪೃಥ್ವಿಯನ್ನು ಎತ್ತಿ ಹಿಡಿದವನು, ಅದರ ಆಪತ್ತಿನಿಂದ ಪರಿಹರಿಸಿದವನು. ಮತ್ತೆ ಜ್ಞಾನ ಮುದ್ರೆಯನ್ನ ಅವನು ಕೂಡ ಕೈಯಲ್ಲಿ ಧರಿಸಿ ನಮಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವಂಥವನು. ಭೂ ಎಂಬ ವ್ಯಾಹೃತಿಯಿಂದ ವಾಚ್ಯನಾದವನು, ಜ್ಞಾನ ವಿದ್ಯಾಗುರು ಅಂತ ಭಾಗವತದಲ್ಲಿ ವಾಚ್ಯನಾದವನು. ಹೀಗೆ ಈ ಶಬ್ದವನ್ನ ನಾವು ವರಾಹರೂಪಿಯಾದ ಭಗವಂತನಿಗೆ ವಾಚಕ ಅಂತನೂ ಉಪಾಸಿಸಬಹುದು. ವೇದವ್ಯಾಸ, ಹಯಗ್ರೀವ ಇತ್ಯಾದಿ ರೂಪಗಳಿಗೂ ಕೂಡ ಅದು ವಾಚಕ ಹಾಗೂ ತಿಳ್ಕೊಳ್ಬಹುದು ಅಂತನೂ ನಾನು ಅದನ್ನ ಹೇಳಿದೆ. ಮುಂದೆ ಇನ್ಯಾವ ವ್ಯಾಖ್ಯಾನಕಾರ ಏನೇನು ಹೇಳಿದ್ದಾರೆ, ಗೋವಿಂದಾಚಾರ್ಯ ಹೇಳಿದಂತಹ ಅರ್ಥಗಳನ್ನು ಈಗಾಗಲೇ ಹೇಳಿ ಮುಗಿಸಿದ್ದೇನೆ. ಭೂಗರ್ಭ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ವಾದಿರಾಜ ಸ್ವಾಮಿಗಳು ಯಾವ ಅರ್ಥಗಳನ್ನು ಹೇಳಿಲ್ಲ. ಹಾಗಾಗಿ ಶಾಂಕರ ಭಾಷ್ಯದಲ್ಲಿ, ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ, ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಅದಕ್ಕೆ ಏನು ಅರ್ಥಗಳಿವೆ ಅಂತ ಅನ್ನೋದನ್ನ ಈ ಮುಂದೆ ನಾವು ನೋಡೋಣ. ಶಂಕರಾಚಾರ್ಯರು ಭೂಮಿಯು ಯಾವ ಭಗವಂತನ ಗರ್ಭದಲ್ಲಿದೆಯೋ ಅವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ಟರು ತನ್ನ ದಿವ್ಯ ಮಹಿಷಿಯಾದ ಭೂದೇವಿಯನ್ನ ಭರಿಸಿರುವವನು, ಈಗಾಗಲೇ ನಾವು ವರಾಹ ರೂಪದ ಬಗ್ಗೆ ಹೇಳಿದೆವು. ಅದೇ ಅರ್ಥವನ್ನ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಕಾಣುತ್ತೇವೆ. ಮಹೀಂ ದೇವೀಂ ವಿಷ್ಣು ಪತ್ನೀಂ ಅಜೂರ್ಯಾಂ ಅಂತ ತೈತ್ರಿಯ ಬ್ರಾಹ್ಮಣದಲ್ಲಿ ಬರುವ ಮಾತನ್ನ ಉದ್ಧರಿಸ್ತಾರೆ ಅವರು. ವಿಷ್ಣು ಪತ್ನಿಯಾದ ಮಹೀದೇವಿ, ಭೂದೇವಿ ಅಂತ ಆ ಮಂತ್ರ ಅವಳನ್ನು ಕೊಂಡಾಡ್ತದೆ. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಅಂತ ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ಮಂತ್ರ. ವರಾಹರೂಪಿಯಾದ ಭಗವಂತನಿಂದ ನೀನು ಎತ್ತಲ್ಪಟ್ಟಿದ್ದೆ ಅಂತ ಆ ಮಂತ್ರವನ್ನು ಹೇಳ್ತದೆ. ಯಸ್ಯ ಭೂಹು ಭರಣೀಯ ಅಭೂತ್ ಗರ್ಭೋನುಭವೇನ ಸಹ ಅಂತ ಅದರ ನಿರುಕ್ತಿ ಹೇಳ್ತಾರೆ ಪರಾಶರ ಭಟ್ರು. ಭೂಹು ಅಂದ್ರೆ ಲಕ್ಷ್ಮೀ, ಈ ಭೂದೇವಿ ಅವಳು ಭರಣೀಯ, ಧರಿಸಲ್ಪಟ್ಟವಳು. ಗೃಹ್ಣಾತಿ ಭುವಂ ಗೃಹ್ಣಾತಿ ಇತಿ ಭೂಗರ್ಭ, ಅವಳನ್ನು ಎತ್ತಿ ಹಿಡಿದವನು ಅಂತ ಅದರ ಅರ್ಥ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಭೂಲೋಕದ ನಿವಾಸಿಗಳು ಮತ್ತು ಸ್ವರ್ಗಲೋಕದ ನಿವಾಸಿಗಳು ಯಾವ ಪರಮಾತ್ಮನ ಕಾರಣದಿಂದಾಗಿಯೇ ಹುಟ್ಟುತ್ತಾರೆ, ಮತ್ತೆ ಈ ಭೂಮಿ ಮೊದಲಾದ ಎಲ್ಲವೂ ಕೂಡ ಆತನ ಗರ್ಭದಲ್ಲೇ ಇದೆ, ಅದಕ್ಕಾಗಿ ಆತ ಭೂಗರ್ಭ ಅಂತ ಕರೆಸ್ಕೊಂಡಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಋಭಾಹ ದೇವಾಹ ಭುವಂ ಗಚ್ಚಂತಿ ಭೂಗಾಹ, ಅವರೆಲ್ಲರೂ ಅವತಾರ ಮಾಡುವುದು, ತಮ್ಮ ಮೂಲ ರೂಪಗಳನ್ನು ತಾಳುವುದು, ಹೀಗೆ ಎಲ್ಲ ದೇವತೆಗಳಿಗೂ ಇವನೇ ಕಾರಣ. ಭೂಹು ಗರ್ಭೆ ಅಸ್ಯ ಅಸ್ತಿತಿವ, ಇವನ ಗರ್ಭದಲ್ಲಿಯೇ ಆ ಭೂಮಿ ಇದೆ ಅಂತ ಮತ್ತೊಂದರ್ಥ. ಇದು ಸತ್ಯಸಂಧ ಸ್ವಾಮಿಗಳು
ತಿಳಿಸಿಕೊಟ್ಟಂತಹ ವ್ಯಾಖ್ಯಾನ. ಹೀಗೆ ಒಟ್ಟಾರೆ ಭೂಗರ್ಭ ಎಂಬ ಶಬ್ದ ನಾವೀಗಾಗಲೇ ನೋಡಿದಂತೆ ವರಾಹನನ್ನ, ನರಸಿಂಹನನ್ನ, ಹಯಗ್ರೀವ ವ್ಯಾಸಾದಿ ರೂಪಗಳನ್ನು ವರ್ಣನೆ ಮಾಡುವಂಥದ್ದು, ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಧರಿಸಿರುವಂತಹ ಎಲ್ಲ ರೂಪಗಳನ್ನು ವರ್ಣನೆ ಮಾಡ್ತದೆ. ಸಂಶಯಗಳನ್ನು ಪರಿಹರಿಸಲಿಕ್ಕಾಗಿ ಭಗವಂತ ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಧರಿಸಿದ್ದಾನೆ. ಸಂಶಯ ಅಂತನ್ನುವುದು ಸಂಶಯಾತ್ಮ ವಿನಶ್ಯತಿ ಅಂತ ಭಗವದ್ಗೀತಾ ಹೇಳಿದಂತೆ ಬಹಳ ಮಾರಕವಾದದ್ದು ಈ ಅಧ್ಯಾತ್ಮದ ಸಾಧನೆಯಲ್ಲಿ. ಅಂತಹ ಸಂಶಯವನ್ನ ನಿವಾರಿಸಬೇಕಾದದ್ದು ಭಗವಂತನ ಒಂದು ಕರ್ತವ್ಯ. ಭಗವಂತ ನಮಗಾಗಿ ಮಾಡುವಂತಹ ಒಂದು ಅನುಗ್ರಹ, ಆಶೀರ್ವಾದ. ವರಾಹ ರೂಪಿಯಾದ ಭಗವಂತನೂ ಕೂಡ, ವರಾಹ, ನರಸಿಂಹ ಇವೆಲ್ಲ ಶತ್ರುನಾಶಕವಾದ ರೂಪ, ಬಲಕಾರ್ಯ ಅಂತ ನಾವು ಹೇಳ್ತಿರ್ತೇವೆ. ಆದರೆ ಅವು ಕೂಡ ಜ್ಞಾನವನ್ನ ಜಗತ್ತಿಗೆ ಕೊಟ್ಟಂತ ರೂಪಗಳೇ. ಅದಕ್ಕಾಗಿ ಅವನನ್ನ ವಿದ್ಯಾಗುರು, ನೀನು ಜ್ಞಾನ ಸ್ವರೂಪ ಅಂತ ಭಾಗವತ ವರ್ಣನೆ ಮಾಡಿದೆ. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ ನಮ್ಗೆಲ್ರಿಗೂ ಕೂಡ ಮೂಲಭೂತ ಗುರುವಾದವನೇ ಭಗವಂತ. ಅದಕ್ಕಾಗಿ ಆ ಭಗವಂತನನ್ನ ಗುರು, ಸಂಶಯ ಪರಿಹಾರಕ ಅಂತ ನಾವು ಈ ಶಬ್ದದಿಂದ ಉಪಾಸನೆ ಮಾಡಿದರೆ, ಭೂಗರ್ಭ ಎಂಬ ಶಬ್ದದಿಂದ ಉಪಾಸನೆ ಮಾಡಿದರೆ, ನಮಗೆ ಈ ಲೌಕಿಕ ಜಗತ್ತಿನಲ್ಲಿ ಇರ್ಲಿಕ್ಕೆ ಬೇಕಾದಂತಹ ಭೂಮಿಯೂ ಬೇಕು. ಇಲ್ಲಿ ಆ ಭೂಮಿಯಲ್ಲಿ ಬೆಳೆಯುವಂತಹ ಸಂಪತ್ತು ಇತ್ಯಾದಿ ಎಲ್ಲವೂ ಕೂಡ ನಮಗೆ ಈ ಜಗತ್ತಿನಲ್ಲಿ ಬೇಕು. ಪಾರತ್ರಿಕ ಜಗತ್ತಿನಲ್ಲಿ ಸಿಗುವಂತಹ ಲಾಭಗಳು, ಸಂಶಯದ ಪರಿಹಾರ, ಶುದ್ಧವಾದ ಜ್ಞಾನ ಇತ್ಯಾದಿಗಳು ಕೂಡ ಬೇಕು. ಅವೆರಡನ್ನೂ ನಮಗೆ ತೋರಿಸುವಂತಹ ಒಂದು ರೂಪ ಅದು ಭೂಗರ್ಭ ಅನ್ನುವ ರೂಪ. ಭೂಹು ಎಂಬ ವ್ಯಾಹೃತಿಯಿಂದ ವಾಚ್ಯವಾದ ವರಾಹ ರೂಪ, ಭಾಗವತದಲ್ಲಿ ಜ್ಞಾನ ಮತ್ತು ವಿದ್ಯಾಗುರು ಅಂತ ಪ್ರತಿಪಾದಿತವಾದ ರೂಪ ಅದು. ಹೀಗೆ ಇಹ ಜಗತ್ತಿನ ನಮ್ಮ ಆಕಾಂಕ್ಷೆಗಳು, ಪಾರತ್ರಿಕ ಆಕಾಂಕ್ಷೆಗಳು ಅವೆರಡನ್ನೂ ಈಡೇರಿಸುವಂಥ ಭೂಗರ್ಭ ಎಂಬ ಶಬ್ದದ ಶ್ರವಣ, ಅದರ ಅರ್ಥದ ಶ್ರವಣ, ಮತ್ತೆ ಆ ಬೃಹತಿ ಮಂತ್ರದ ಶ್ರವಣ, ಅದೆರಡನ್ನು ಕೂಡ ಈಗ ಮಾಡಿದ್ದೇವೆ. ಅದರ ಜೊತೆಗೆ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಾಣ್ತಾ ಇದೆ.